ಹಾಸನ ನಗರದ ಅರಸೀಕೆರೆ ರಸ್ತೆಯಲ್ಲಿರುವ ಹುಡಾ ಅಭಿವೃದ್ಧಿಪಡಿಸಿರುವ ಎಸ್ಎಂಕೆ ನಗರ ಬಡಾವಣೆಯಲ್ಲಿ ಹಲವು ಮೂಲಭೂತ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಾರ್ವಜನಿಕರ ಸುರಕ್ಷತೆ ಮತ್ತು ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ ಎಂದು ನಿವಾಸಿಯಾದ ಬೊಮ್ಮೇಗೌಡ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡಾವಣೆಯ ಅನೇಕ ಖಾಲಿ ನಿವೇಶನಗಳಲ್ಲಿ ಲಂಟಾನ ಸೇರಿದಂತೆ ಕಾಡುಗಿಡಗಳು ದಟ್ಟವಾಗಿ ಬೆಳೆದಿದ್ದು, ಇದರಿಂದ ವಿಷಕಾರಿ ಹಾವು, ಚೇಳು ಸೇರಿದಂತೆ ವಿವಿಧ ಕಾಡುಜೀವಿಗಳ ಆಶ್ರಯ ತಾಣವಾಗಿ ಮಾರ್ಪಟ್ಟಿದೆ. ನಿವೇಶನಗಳ ಮಾಲೀಕರು ತಮ್ಮ ಜಾಗಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಸಾರ್ವಜನಿಕ ಸುರಕ್ಷತೆಗೆ ಸಹಕರಿಸಬೇಕು. ಬಡಾವಣೆಯ ಕೆಲ ಭಾಗಗಳಲ್ಲಿ ನೀರಿನ ಪೈಪ್ಲೈನ್ಗಳು ಹಾಗೂ ಭೂಗತ ವಿದ್ಯುತ್ ಕೇಬಲ್ಗಳು ಹಾನಿಗೊಳಗಾಗಿರುವ ಪರಿಣಾಮ ಕುಡಿಯುವ ನೀರಿನ ಸರಬರಾಜು ಮತ್ತು ವಿದ್ಯುತ್ ಸೇವೆಯಲ್ಲಿ ಪದೇ ಪದೇ ವ್ಯತ್ಯಯ ಉಂಟಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆಗಳು ಸ್ಥಳ ಪರಿಶೀಲನೆ ನಡೆಸಿ ಶೀಘ್ರ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದು ಮಹಾನಗರ ಪಾಲಿಕೆಯವರಿಗೆ ಮನವಿ ಮಾಡ್ತೇವೆ. ಬೀದಿ ದೀಪದ ಊಡದವರಿಗೆ ಮನವಿ ಮಾಡ್ತೇವೆ. ಯಾಕಂತಂದರೆ ಶಾಶ್ವತವಾದ ವಿದ್ಯುತ್ ಸಂಪರ್ಕವನ್ನು ಇನ್ನೂ ಕಲ್ಪಿಸಿಕೊಟ್ಟಿಲ್ಲ. ಇನ್ನೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ಊಡದವ್ರಿಗೆ ಮನವಿ ಮಾಡ್ತಾ ಇದ್ದೀವಿ. ವಿದ್ಯುತ್ ಅವರು ಮೇಂಟೈನ್ ಮಾಡ್ತಿದ್ದಾರೆ ಊಡದವರು. ಹಾಗಾಗಿ ಊಡದವರಿಗೆ ವಿದ್ಯುತ್ ದೀಪದ ಸಮಸ್ಯೆ ಬಗೆಹರಿಸಿ ಅಂತ ಕೇಳ್ತಾ ಇದ್ದೀವಿ. ಚರಂಡಿದು ಮಹಾನಗರ ಪಾಲಿಕೆ ಕೇಳ್ತಾ ಇದ್ದೀವಿ. ಮಹಾನಗರ ಪಾಲಿಕೆಯವರು ಕಸದ ಗಾಡಿ ಒಂದು ಓಡೋದು ಬಿಟ್ಟರೆ ಬಡಾವಣೆಯಲ್ಲಿ ನೀವು ಯಾರು ಅಂತ ಕೇಳೋರಿಲ್ಲ. ಬಡಾವಣೆ ಮಟ್ಟಿಗೆ ಕಸದ ರಾಶಿ, ರಾಷ್ಟ್ರೋತ್ಥಾನ ಶಾಲೆ ಪ್ರತಿಷ್ಠಿತ ಶಾಲೆ ಎದುರುಗಡೆ ಕಸದ ರಾಶಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ UGD ಎಲ್ಲ ಸುಸಜ್ಜಿತವಾಗಿದೆ ಅಂತ ಹೇಳ್ತಾರೆ. ಕೆಲವು ಗೌರ್ಮೆಂಟ್ ನೌಕರರೇ, ಸರ್ಕಾರಿ ನೌಕರರು ಪಾರ್ಕಿಗೆ ಪಿಟ್ಗುಂಡಿ ಮಾಡಿದ್ದಾರೆ. ರಸ್ತೆ ಕಟ್ ಮಾಡಿ ರಿಂಗ್ ಇಳಿಸಿದ್ದಾರೆ. ಸರ್ಕಾರಿ ನೌಕರರು ಬೇರೆ ವಿಧಿ ಇಲ್ಲ, ಅವರಿಗೆ ಬ್ಲ್ಯಾಕ್ ಆಗಿದ್ದಾವೆ ಎಲ್ಲ. ಆಮೇಲೆ ಹೌದು ಹೆಸರು ಹೇಳ್ಬೇಡಿ ಬಿಡಿ. STP ಯಂತ್ರೋಪಕರಣಗಳು ರಸ್ಟ್ ಹಿಡಿದಿದ್ದಾವೆ. 10 ವರ್ಷ ಆಕೆ 12-13 ವರ್ಷ ಆಗಿದೆ. ಯಾಕೆಂದ್ರೆ ಬಡಾವಣೆ ಸ್ಟಾರ್ಟ್ ಆದಾಗ. ಸುದ್ದಿಗೋಷ್ಠಿಯಲ್ಲಿ ಬೊಮ್ಮೇಗೌಡ, ಮನು, ಅಶೋಕ್, ಶ್ರೀನಿವಾಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.